ಎಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. KM ರೇಖಾ ಚಾನಲ್ ಕನ್ನಡ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಆಗ್ತಾಯಿದ್ದೀರಿ, ತುಂಬ ಥ್ಯಾಂಕ್ಸ್. ಮನೆಯೆಲ್ಲನೂ ಕ್ಲೀನ್ ಮಾಡಾಯಿತು. ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ತಿರಿಕೊತ್ತೈತೆ. ಕೊತ್ತನು ಕುದೀತಾ ಇದೆ. ನಾನು ಯಾವಾಗಲೂ ಇದರಲ್ಲೇ ಹಿಟ್ಟು ಮಾಡೋದು. ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಹಿಟ್ಟು ಮಾಡಿ ಅನ್ನ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನೈಟು ಈ ಥರ ಮಾಡ್ಕೊತಿದ್ದೆ. ಮನೆ ಯಾವಾಗಲೂ ನುಗ್ಗೆಕಾಯಿ ಸಾರಿಗೆ ಹಿಟ್ಟು ಜೊತೆ ಆಗಲೇಬೇಕು. ಅಪರೂಪ ನಾವು ಹಿಟ್ಟು ಮಾಡೋದು. ನಾವು ಮಾತ್ರ ಹಿಟ್ಟು ಊಟ ಮಾಡ್ತೀವಿ, ನಮ್ಮ ಮಕ್ಕಳು ಊಟ ಮಾಡೋದಿಲ್ಲ. ಹಿಟ್ಟು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು. ಒಂದೊಂದು ಸರಿ ಚೆನ್ನಾಗುತ್ತೆ, ಒಂದೊಂದು ಸರಿ ಗಂಟಾಗ್ಬಿಡುತ್ತೆ. ನನಗೆ ಸರಿ ಇನ್ನೂ ಹಿಟ್ಟು ಮಾಡೋಕ್ಕೆ ಬರೋದಿಲ್ಲ. ಅದು ಟ್ರೈ ಮಾಡ್ತಾಯಿದ್ದೀನಿ. ನಮಗೆ ಮಾತ್ರ ಹಿಟ್ಟು ಮಾಡಿಕೊಂಡು ನಮ್ಮ ಹುಡುಗರಿಗೆ ಅವ್ರು ಅನ್ನ ಊಟ ಮಾಡ್ತಾರೆ. ಅನ್ನ ಮೊಸರಿತ್ತು, ಸಾಂಬಾರೈತೆ ಊಟ ಮಾಡ್ತಾರೆ. ನಾವು ಮಾತ್ರ ಹಿಟ್ಟು ಊಟ ಮಾಡೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ಬಯಸ್ತೀನಿ. ನಿಮ್ಮಿಂದಲೇ ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮೊದಲು ಕೆಲಸಕ್ಕೆ ಬಟ್ಟೆ ಹೊಲಿಯೋ ಅಂಗಡಿಗೆ ಹೋಗ್ತಿದ್ದೆ. ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ನಾನು ಬಟ್ಟೆ ಹೊಲಿಯೋದು ಬಿಟ್ಬಿಟ್ಟೆ. 2 ತಿಂಗಳು ಸಂಬಳ ತಗೊಂಡೆ. ಆದರೆ ಮನೇಲಿ ಏನಾದರೂ ಮಾಡಬೇಕು ಅಂತ ಮಕ್ಕಳು ಬೆಳೀತಾ ಖರ್ಚು ಜಾಸ್ತಿ. ಅದಕ್ಕೆ ಯೂಟ್ಯೂಬ್ ಮಾಡಿದ್ರೆ ಯಾರ ಕೈ ಕೆಳಗೆ ಕೆಲಸದಲ್ಲಿ ಇರೋಂಗಿಲ್ಲ ಅಂದ್ಬಿಟ್ಟು ಯೂಟ್ಯೂಬ್ ಮಾಡಿದ್ರೆ ಶ್ರಮಪಟ್ಟು ಮಾಡಿದ್ರೆ ಯೂಟ್ಯೂಬ್ ಮಾಡೋಣ ಅನ್ನಿಸ್ಬಿಟ್ಟು ಅದಕ್ಕೆ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಯೂಟ್ಯೂಬಾಗೆ ಒಂಚೂರು ನನಗೆ ಗೊತ್ತಿರಲಿಲ್ಲ. ಆಗ ಯೂಟ್ಯೂಬ್ ಸರ್ಚ್ ಮಾಡಿ ಟೆಕ್ ಚಾನಲ್ ಫಾಲೋ ಮಾಡ್ತಾಯಿದ್ದೀನಿ. ಅಲ್ಲಿ ಏನೇನು ಹೇಳ್ತಾರೆ ಆ ರೀತಿ ಎಲ್ಲ ತಿಳ್ಕೊಂಡು ಆ ರೂಲ್ಸ್ ಫಾಲೋ ಮಾಡ್ತಾಯಿದ್ದೀನಿ. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಚಿಕ್ಕದ್ರಿಂದ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ನಾನು ಸ್ಕೂಲ್ಗೆ ಹೋಗೋನೆಲ್ಲ ತುಂಬ ರಂಗೋಲಿ ಹಾಕ್ತಿದ್ದೆ. ನಮ್ಮ ಸ್ಕೆಚ್ ಪೆನ್ಗಳಲ್ಲಿ ರಂಗೋಲಿಗೆ ತಿದ್ದಿ ಬಿಡ್ತಿದ್ದೆ. ಯಾವಾಗಲೂ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಇಂಟ್ರೆಸ್ಟ್ ಇರೋದು ಮಾತ್ರ ಮಾಡ್ಬೇಕು ತಾನೇ, ಅದಕ್ಕೆ ನನಗೂ ರಂಗೋಲಿ ಮೇಲೆ ಇಂಟ್ರೆಸ್ಟು, ಅದಕ್ಕೆ ಮಾಡ್ತಾಯಿದ್ದೀನಿ. ಏನಾರು ತಪ್ಪಾಗಿದ್ದರೆ ತಿದ್ಕೋತೀನಿ. ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ. ತಪ್ಪಿದ್ದರೆ ತಿದ್ಕೋತೀನಿ. ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ದೋಸೆಗೆ ಆಡ್ಸೋಣ ಅಂದ್ಬಿಟ್ಟು ದೋಸೆ ನೈಟಲ್ಲಿ ಎಲ್ಲನೂ ದೋಸೆಗೆ ಆಡಿಸ್ಕೊಂಡು ಹಸಿ ಸೋಡಾ ಪುಡಿ ಹಾಕಿ ಎಲ್ಲನೂ ರಾತ್ರಿ ಟೈಮ್ ಆಡ್ಸೋದು. ನಾನು ಯಾವಾಗಲೂ ರಾತ್ರಿ ಟೈಮೇ ಆಡಿಸೋದು. ಒಂದು ಪಡಿ ಹಾಕ್ಬಿಟ್ಟು ಮೆಂತ್ಯ ಹಾಕಿದ್ದು ಉದ್ದಿನಕಾಳು ಅಂಗಡಿ ಸಾಮಾನೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಚೀಟಿ ಬಾತ್ ಮಾಡಿದ್ರೆ ನಮ್ಮ ಮನೆಯವರು ತರ್ತಾರೆ, ಇಲ್ಲಾಂದರೆ ನಾನೇ ಹೋಗಿ ತಗೊಬರ್ತೀನಿ. ದೋಸೆ ಮಾಡ್ಕೊಂಡು ಬೆಳಗ್ಗೆ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ, ದೋಸೆ ಮಡಗೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ನಾವು ದೋಸೆನ ಯಾವಾಗಲೂ ಉದ್ದಿನಬೇಳೆಲಿ ಮಾಡ್ಕೊತಿದ್ದೋ. ಹಳ್ಳಿ ಕಡೆ ಉದ್ದಿನಬೇಳೆ ಸಿಗುತ್ತೆ. ನಮಗೆ ಹೊಲ ಗದ್ದೆ ಎಲ್ಲ ಐತೆ. ಉದ್ದಿನಬೇಳೆ ನಮ್ಮಮ್ಮ ಮಾಡಿಕೊಟ್ಟು ಕಳಿಸ್ತದೆ. ಇನ್ನೊಂದು ಸರಿ ಉದ್ದಿನಬೇಳೆ ಮಾಡದೇ ಇದ್ದಾಗ ಅಂಗಡಿಲಿ ತರಿಸ್ಕೊಂಡು ಈ ಥರ ಮಾಡ್ತೀನಿ. ನಾನು ಬುಕ್ಸಲ್ಲೆಲ್ಲ ರಂಗೋಲಿ ಥರ ಬಿಡ್ಕೊಂಡಿದ್ದೀನಿ. ದೋಸೆಗೆ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಸವರ್ತಾಯಿದ್ದೀನಿ. ದೋಸೆ ಸ್ವಲ್ಪ ಅನ್ನ ಜಾಸ್ತಿ ಆಗ್ಬಿಡ್ತೇನೋ ಯಾಕೋ ಸರಿಯಾಗಿ ಹೇಳ್ತಾಯಿಲ್ಲ. ದೋಸೆ ಹುಯ್ತಾಯಿದ್ದೀನಿ.
ನಂಗೆ ದೋಸೆ ಮಾಡೋದು ನಮ್ಮ ಹುಡುಗ್ರಿಗೆ ಇಷ್ಟ ಆಗಿದೆ. ಮಸಾಲೆ ದೋಸೆ ಮಾಡಮ್ಮ ಅಂದ. ಅಯ್ಯೋ ಸುಮ್ಮನಿರಿಗೆ ಆಗಲ್ಲ, ಸಾಮಾನು ತರಬೇಕು, ಏನೂ ಸಾಮಾನಿಲ್ಲ, ಈಗ ಮಾಡ್ದಂಗೆ ಊಟ ಮಾಡಿಬಿಟ್ಟು ಹೋಗು ಅಂದ್ಬಿಟ್ಟು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಪಲ್ಯ ಮಾಡಿ ಕಾಯಿ ಚಟ್ನಿ ಅರೋಣ ಅಂತ ಕಾಯಿ ಚಟ್ನಿ ಹಾಕ್ಕೊಂಡೆ. ಈ ಕಡೆ ಮುಚ್ಚಳ ಹಾಕಿ ದೋಸೆ ಹುಯ್ತಾಯಿದ್ದೀನಿ. ಯಾಕೋ ಕಣೆ ಸ್ವಲ್ಪ ಅನ್ನ ಜಾಸ್ತಿ ಆಗ್ಬಿಡ್ತೇನೋ ಹೇಳ್ತಾಯಿದ್ದಿಲ್ಲ. ಹೆಂಗೋ ಇದ್ದೆ ಸ್ವಲ್ಪ ಸುಮಾರಾಗಿ ಹೇಳ್ತು. ತೆಳ್ಳಗಿದ್ರೆ ಹೇಳೋಕ್ಕಲ್ಲ ಅಂತ ಸ್ವಲ್ಪ ಮಂದಾಗಿ ಹುಯ್ತಾಯಿದ್ದೀನಿ. ಮೊದಲನೇ ದೋಸೆ ಈ ಥರ ಹುಯ್ತಿದ್ದೀನಿ. ಒಂದೊಂದು ಸರಿ ದೋಸೆ ಹದ್ಗೆಟ್ಟೋಗ್ಬಿಡ್ತದೆ. ಹೆಂಗೋ ಸುಮಾರಾಗಿ ಸ್ಕೂಲಿಗೆ ಲೇಟ್ ಟೈಮ್ ಆಗೋದೆ ಅಂದ್ಬಿಟ್ಟು ಸುಮಾರಾಗಿ ಊದ್ಕೊಟ್ಟೆ. ಆಮೇಲೆ ಇನ್ನೊಂದಪ್ಪ ಇದು ಮಾಡಿ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿ ಹೇಳುತ್ತೆ ಅಂದ್ಬಿಟ್ಟು ಈಗ ಸ್ವಲ್ಪ ಸುಮಾರಾಗಿ ಹೇಳ್ತೈತೆ. ಮತ್ತು ದೋಸೆ ಜೊತೆ ನಾನು ಕಾಯಿ ಚಟ್ನಿ ತಿನ್ನೋದಿಲ್ಲ, ಆಲೂಗೆಡ್ಡೆ ಸಿಹಿ ಪಲ್ಯ ಮಾಡಿದ್ದೆ. ಈ ಕಡೆ ನಮ್ಮೂರು ವಾತಾವರಣ ಈ ಥರ ಇದೆ, ಮೋಡ ಮೋಡ ಆಗೈತೆ ನೋಡಿ. ಕಣಗಿಲೆ ಹೂವು ಎಷ್ಟೊಂದು ಬಿಟ್ಟೈತೆ, ದೇವ್ರಿಗೆ ಮಡಿಸ್ತೀನಿ ಅಂದ್ರೆ ಬಿಡೋದೇ ಇಲ್ಲ ನೋಡಿ. ಕಣಗಿಲೆ ಗಿಡ ಒಂದೇ ಹೂ ಬಿಡ್ತದಲ್ಲ ಆ ಥರ ನೆಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ. ನಮ್ಮ ಮನೆ ನೋಡೋಕ್ಕೆ ಈ ಥರ ಐತೆ, ಏನು ಅನ್ಕೋತಿರೋ ಗೊತ್ತಿಲ್ಲ. ಹಾಯ್ ಎಲ್ಲರಿಗೂ, ಥ್ಯಾಂಕ್ ಯು. ಬೆಳಗ್ಗೆಲೇ ಎದ್ದು ಇವತ್ತು ನಮ್ಮನೆ ಸೂತ್ಕ, ನಮ್ಮ ಪಕ್ಕದ ಮನೆ ಯಾರೋ ತೀರೋಗಿದ್ರು. ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲನೂ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಬ್ಯಾಂಕ್ಗೆ ಹೋಗ್ಬೇಕಿತ್ತು. ಬ್ಯಾಂಕ್ಗೆ ಹೋಗೋಣ 1 ಗಂಟೆ ಮೇಲೆ ಅಂದ್ಬಿಟ್ಟು ಕೂತಿದ್ದೆ. ಹಾಗೆ ಒಂದು ರಂಗೋಲಿ ಕಾಣ್ತು ನನಗೆ ಕಣ್ಣಿಗೆ. ರಂಗೋಲಿ ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಚುಕ್ಕಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು 2-3 ಥರ ರಂಗೋಲಿ ಹಾಕ್ತಿದ್ದೆ. ಅದನ್ನ ಬುಟ್ಟಿ 2-3 ಥರ ಬುಟ್ಟಿ 2-3 ದಪ್ಪ ಬುಟ್ಟಿ ಕಲಿತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು.